ಮಕರ ರಾಶಿ ಯುಗಾದಿ ವರ್ಷ ಭವಿಷ್ಯ 2026. ಮಕರ ರಾಶಿಯವರಿಗಂತೂ ರಾಶ್ಯಾಧಿಪತಿ ಶನಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚರಿಸುವಂಥದ್ದು ಇರುತ್ತೆ. ಯುಗಾದಿಯಿಂದ ಇಡೀ ವರ್ಷ ಏನು ಬದಲಾವಣೆ ಇರೋದಿಲ್ಲ, ಶನಿ ಬದಲಾವಣೆ. ಗುರುಗ್ರಹ ಜೂನ್ 1ನೇ ತಾರೀಕಿನವರೆಗೂ ಸಹ 6ನೇ ಮನೆಯಲ್ಲಿ ಇರುವಂಥದ್ದು ನಾವು ನೋಡಬಹುದು. ಮಿಥುನ ರಾಶಿಯಿಂದ ಯಾವಾಗ ಕರ್ಕಾಟಕ ರಾಶಿಗೆ ಹೋಗುತ್ತಾ ಅವಾಗ ಒಂದಷ್ಟು ಬದಲಾವಣೆ ಕಾಣುವಂಥ ಸಾಧ್ಯತೆ ಇರುತ್ತೆ. ವರ್ಷದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳೇ ಪ್ರಾರಂಭ ಆಗುವಂಥ ಸಾಧ್ಯತೆ ಜೂನ್ 1ನೇ ತಾರೀಕುವರೆಗೂ ಇರುತ್ತೆ. ಆದಾಯದ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಬಹುದು. ಒಂದಷ್ಟು ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಹೂಡಿಕೆ ಮಾಡುವಂತಹ ಅವರಿಗೆಲ್ಲ ಒಂದಷ್ಟು ಜಾಗೃತಿ ವಹಿಸಬೇಕಾಗುತ್ತೆ ಜೂನ್ 1ನೇ ತಾರೀಕುವರೆಗೂ. ಮತ್ತು ಉದ್ಯೋಗದಲ್ಲಿ ಒಂದಷ್ಟು ಮೇಲಾಧಿಕಾರಿಗಳಿಂದ ಒಂದಷ್ಟು ವೈರತ್ವ ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಯಾಕಂತ ಹೇಳಿದ್ರೆ 6ನೇ ಮನೆ ಸಂಚಾರ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗೋದು, ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುವಂಥದ್ದು, ಒಂದಷ್ಟು ಪ್ರಯಾಣದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ವೈದಿಕ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಒಂದಷ್ಟು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂತಹದ್ದು ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ ಇದೆ ಜೂನ್ ತನಕ. ಆನಂತರ ಒಂದಷ್ಟು ಬದಲಾವಣೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಏಕಂತ ಹೇಳಿದ್ರೆ ಜೂನ್ 1ನೇ ತಾರೀಕಿಗೆ ಗುರು ಬದಲಾವಣೆ ಆಗುತ್ತೆ. ಒಂದಷ್ಟು ಸಮಸ್ಯೆಗಳು ಹಂತವಾಗಿ ಬಗೆಹರಿಯುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅದರಲ್ಲಿ ಸಪ್ತಮ ಸ್ಥಾನಕ್ಕೆ ಪರಮೋಚ್ಚ ಸ್ಥಾನಕ್ಕೆ ಗುರು ಬದಲಾವಣೆ ಆಗೋದ್ರಿಂದ ಉತ್ತಮವಾದಂತಹ ಒಂದಷ್ಟು ಸಂಬಂಧಗಳು ಬರುತ್ತೆ. ಒಂದಷ್ಟು ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಮದುವೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಒಳ್ಳೆ ಕಡೆ ಸಂಬಂಧಗಳು ಕೂಡಿ ಬರುತ್ತೆ, ಒಳ್ಳೆಯ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದು ಇರುತ್ತೆ. ಈಗಾಗಲೇ ಮದುವೆ ಆಗಿ ಒಂದಷ್ಟು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ, ಏನಾದರೂ ಕೋರ್ಟು ಕಚೇರಿವರೆಗೂ ಹೋಗಿದೆ ಅಂತ ಹೇಳಿದ್ರೆ, ಅಥವಾ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೂ ಒಂದಷ್ಟು ಸರಿಪಡಿಸಿಕೊಳ್ಳುವಂಥ ಸಾಧ್ಯತೆಗೆ ಕಂಡು ಬರುತ್ತೆ. ಒಂದಷ್ಟು ಹಲವು ರೀತಿಯ ಅನುಕೂಲಗಳು ಕಂಡು ಬರುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ, ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಕೆಲಸದ ವಿಚಾರದಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಅನುಕೂಲ ಕಂಡು ಬರುತ್ತೆ. ಮತ್ತೆ ವ್ಯಾಪಾರದಲ್ಲಿ ಆದಾಯ ಮೂಲಗಳು ಹೆಚ್ಚು ಲಾಭವನ್ನು ತಂದು ಕೊಡುವಂತಹ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ ಅಲ್ಲಿ ಇರುವಂತವ್ರಿಗಂತೂ ಜೂನ್ ನಂತರ ಆಗಸ್ಟ್ ವರೆಗೂ ಸಹ ಒಂದಷ್ಟು ಉತ್ತಮವಾದಂತಹ ಲಾಭ, ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆಲ್ಲ ಬಹಳ ಚೆನ್ನಾಗಿರುತ್ತೆ. ಇನ್ನು ಹೂಡಿಕೆ ವಿಚಾರದಲ್ಲಂತೂ ಒಂದಷ್ಟು ಹೆಚ್ಚು ಲಾಭ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಪ್ರಮುಖವಾಗಿ ವರ್ಷದ ಕೊನೆಯ ತನಕ ಒಂದಷ್ಟು ಯಶಸ್ಸನ್ನು ತಂದು ಕೊಡುವಂಥದ್ದು ಇರುತ್ತೆ. ಮಧ್ಯದಲ್ಲಿ ಒಂದಷ್ಟು ಗ್ರಹಗಳು ಬದಲಾವಣೆ ಆಗುತ್ತೆ. ಅದರಲ್ಲಿ ಜೂನ್ 8ನೇ ತಾರೀಕು ಶುಕ್ರ ಗುರು ಒಂದಷ್ಟು ಸಂಯೋಗದಿಂದ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಒಂದಷ್ಟು ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಅದು ಒಂದಷ್ಟು ಮದುವೆ ವಿಚಾರದಲ್ಲಿ ಮಾತುಕತೆ ಒಂದಷ್ಟು ನಡೆಯುವಂಥದ್ದು ಇರುತ್ತೆ. ಸೆಪ್ಟೆಂಬರ್ 2ರ ನಂತರ ತುಲಾರಾಶಿಗೆ ಶುಕ್ರ ಸ್ವಕ್ಷೇತ್ರಕ್ಕೆ ಬದಲಾವಣೆ ಆಗುವಂಥದ್ದು ಏನಿರುತ್ತೆ. ಇದರಿಂದ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಪ್ರಮುಖವಾಗಿ ಸರ್ಕಾರಿ ಉದ್ಯೋಗ ಆಗಬಹುದು ಅಥವಾ ವಿದೇಶದಲ್ಲಿ ಏನಾದರೂ ಕೆಲಸಕ್ಕೆ ಪ್ರಯತ್ನ ಮಾಡುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸೆಪ್ಟೆಂಬರು ನಾವು 18ರ ನಂತರ ನಾವು ನೋಡೋಕ್ಕೋದ್ರೆ ಕುಜ ನೀಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರ್ತಾರೆ. ಯಾವಾಗ ನೀಚ ಸ್ಥಾನಕ್ಕೆ ಪರಮೋಚ್ಚ ಸ್ಥಾನದಲ್ಲಿರುವಂಥ ಗುರು ಜೊತೆ ಸಂಯೋಗ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಬಂದರೂ ಈ ಕುಜ ನಾವು ಯಾವಾಗಲೂ ವಿವಾಹಕ್ಕೆ ಅಡೆತಡೆಗಳು ಮಾಡೋಂಥದ್ದು ಲೆಕ್ಕಾಚಾರ ಇರುತ್ತೆ. ಆದರೆ ಸಪ್ತಮದಲ್ಲಿ ಒಂದಷ್ಟು ಕಲಹಗಳು ಉಂಟಾಗಬಹುದು. ಆದರೆ ಗುರು ಸಪ್ತಮ ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ನಂತರ ಗುರು ಬದಲಾವಣೆ ಆಗುತ್ತೆ ಅಕ್ಟೋಬರ್ 31ರಂದು. ಆನಂತರ ಏನಾಗುತ್ತೆ, ಅಷ್ಟಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೆ. ಮತ್ತು ಗುರುಕೇತು ಸಂಯೋಗದಿಂದ ಒಂದಷ್ಟು ವ್ಯವಹಾರ ಅಷ್ಟಾಗಿ ಪ್ರಶಸ್ತವಾಗಿರೋದಿಲ್ಲ. ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಒಂದಷ್ಟು ತೊಂದರೆಗಳು ಉಂಟಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬರ್ಬೋದು. ತಾತ್ಕಾಲಿಕವಾಗಿ ಬದಲಾವಣೆ 1-2-3 ತಿಂಗಳು ಸ್ವಲ್ಪ ಜಾಗೃತವಾಗಿರಬೇಕು. ಮತ್ತು ಡಿಸೆಂಬರ್ 5ರ ನಂತರ ರಾಹುಕೇತು ಬದಲಾವಣೆ ಆಗುತ್ತೆ. ಇದರಿಂದ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಕುಟುಂಬದಲ್ಲಿ ಒಂದಷ್ಟು ಅಶಾಂತಿ ಕಾಡುತ್ತೆ. ಏನೇ ವ್ಯವಹಾರವನ್ನು ಮಾಡಿದ್ರೆ ಒಂದಷ್ಟು ಏರಿಳಿತಗಳು ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಹೊಸದಾಗಿ ಬಿಸ್ನೆಸ್ ಮಾಡಕ್ಕೆ ಹೋಗ್ಬಿಡಿ, ಸಾಲ ಮಾಡುವಂಥ ಪರಿಸ್ಥಿತಿ ಕಂಡು ಬರುವಂಥ ನೋಡುವಂಥದ್ದು ಇರುತ್ತೆ. ಇನ್ನು ನಮಗೆ ಯುಗಾದಿ ಹೊಸ ವರ್ಷ ಅಂತ ಹೇಳಿದ್ರೆ 2027 ಜನವರಿ ನಂತರ ದಿನಗಳು ನಾವು ನೋಡೋಕೆ ಹೋದರೆ ಆನಂತರ ಒಂದಷ್ಟು ಒಳ್ಳೆಯ ಫಲಗಳನ್ನೇ ನಿರೀಕ್ಷೆಯನ್ನು ಮಾಡಬಹುದು. ಭೂಮಿಯಿಂದ ಲಾಭ ತಂದುಕೊಡುವಂತೆ ಉತ್ತಮವಾದಂತಹ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಸಹ ಈ ಮಕರ ರಾಶಿಯವರಿಗೆ ಕಂಡುಬರುವಂಥದ್ದು ವಿಚಾರ ಆಗಿರುತ್ತೆ.